ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬಾ ಈಸಿಯಾಗಿ ಗಣೇಶ ಚತುರ್ಥಿಯ ವಿಶೇಷ ಉಸುಳಿ ಕಡಲೆಕಾಳು ಉಸುಳಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ ಅನ್ನು ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಕಡಲೆಕಾಳನ್ನು 1 ಕಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಳನ್ನು ನೆನೆಯಲು ಬಿಡಬೇಕು. ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಒಂದು ರಾತ್ರಿ ಇಡೀ ನೆನೆಯಲು ಬಿಡಿ, ಅಥವಾ ಬೆಳಗ್ಗೆ ನೆನೆಯಕ್ಕೆ ಬಿಟ್ಟರೆ ರಾತ್ರಿ ಈವ್ನಿಂಗ್ ಟೈಮ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ನೆನೆಯಬೇಕು. ಒಡೆದರೆ ಪೀಸ್ ಆಗಬೇಕು, ಆ ಥರದಲ್ಲಿ ಚೆನ್ನಾಗಿ ನೆನೆದಿರುತ್ತೆ. ಆಮೇಲೆ ಒಂದು ಕುಕ್ಕರಲ್ಲಿ ಹಾಕಿ ನೆನೆಸಿದ ಕಡಲೆಕಾಳನ್ನು ಕುಕ್ಕರಲ್ಲಿ ಹಾಕಬೇಕು. ಹಾಗೆ ನೀರನ್ನು ಹಾಕಿ ಕಡಲೆಕಾಳ ಮೇಲೆ 1 ಲೇಯರ್ ನೀರು ಬಿದ್ರೆ ಸಾಕು, ಅಷ್ಟು ನೀರು ಹಾಕಿ ಸ್ವಲ್ಪ ನಿಮಗೆ ಉಪ್ಪನ್ನು ಹಾಕಿ, ಅಂದ್ರೆ ಕಡಲೆಕಾಳ ಜೊತೆ ಕುದ್ದರೆ ಚೆನ್ನಾಗಿ ಉಸುಳಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಈ ತರದಲ್ಲಿ ಬೆಂದಿರಬೇಕು. ಒಂದು 4 ವಿಸಿಲಿಂದ 5 ವಿಸಿಲ್ ಹೊಡಿಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಗಣೇಶ ಚತುರ್ಥಿ ಈ ಕಡಲೆಕಾಳು ಉಸುಳಿ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಈರುಳ್ಳಿ ಮಿಕ್ಸ್ ಮಾಡದೆ ನೈವೇದ್ಯಕ್ಕೆ ಮಾಡಬೇಕು, ಚೆನ್ನಾಗಿರುತ್ತೆ. ಹಾಗೆ ಕಡಲೆಕಾಳು ಉಸುಳಿ ಮಾಡುವುದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. 1/4 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕಿ, ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ, ಒಂದು 3-4 ಮೆಣಸಿನಕಾಯಿಯನ್ನು ಹಾಕಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ, 1 ಮುಟ್ಟಿಗೆಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಕೈ ಅನಿಸುತ್ತೆ. ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕಿ ತರಿಯಾಗಿ ರುಬ್ಬಿಕೊಳ್ಳಬೇಕು. ಒಗ್ಗರಣೆಗೆ ಜಾಸ್ತಿ ಎಣ್ಣೆಯನ್ನು ಬೇಕಾಗಲ್ಲ, 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ನಿಮಗೆ ಬೇಕಾದರೆ ಈ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಬರುವ ತನಕ ಉದ್ದಿನಬೇಳೆಯನ್ನು 1 ಟೇಬಲ್ ಸ್ಪೂನ್ ಹಾಕಿ ಗೋಲ್ಡನ್ ಬರುವ ತನಕ ಫ್ರೈ ಮಾಡಿ. ಹಾಗೆ ಒಣಮೆಣಸಿಕಾಯನ್ನು 3ರಿಂದ 4 ಹಾಕಿ, ಇಂಗನ್ನು 1/4 ಟೇಬಲ್ ಸ್ಪೂನ್ ಇಂಗನ್ನು ಹಾಕಿ, ರುಬ್ಬಿಟ್ಟುಕೊಂಡ ಕೋಕೋನಟ್ ಇದನ್ನು ಕೂಡ ಇದಕ್ಕೆ ಹಾಕಬೇಕು. ಇದೇನು 1 ಸೆಕೆಂಡ್ ಬೇಯಿಸಿದರೆ ಸಾಕು, ಚೆನ್ನಾಗಿ ಬೇಯುತ್ತೆ, ಫ್ರೈ ಆಗುತ್ತೆ, ಜಾಸ್ತಿ ಬೇಯಿಸಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, ಆಲ್ರೆಡಿ ಕಾಳಲ್ಲಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕಿ ನೋಡ್ಕೊಂಡು ಹಾಕಿ, 1/4 ಟೇಬಲ್ ಸ್ಪೂನ್ನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕುದಿಸಿಟ್ಟಿರುವ ಕಡಲೆಕಾಳನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇದನ್ನು 1 ನಿಮಿಷ ಬೇಯಿಸಿದರೆ ಸಾಕು, ಚೆನ್ನಾಗಿರುತ್ತೆ. ನೀರೇನು ಹಾಕಕ್ಕೆ ಹೋಗಬೇಡಿ, ಆಲ್ರೆಡಿ ಕುದ್ದಿರುತ್ತೆ. ಏನು ಮಸಾಲ ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಸಾಲ ಮಿಕ್ಸ್ ಆದರೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಇದಕ್ಕೆ ಮೇಲೆ ತುರಿದಿಟ್ಟ ಕೊಬ್ಬರಿಯನ್ನು ಹಾಕಿಕೊಳ್ಳಿ, ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕಡಲೆಕಾಳು ಉಸುಳಿ ಮಾಡುವುದು ತುಂಬಾ ಸುಲಭ ಫ್ರೆಂಡ್ಸ್. ನೀವು ಕಡಲೆಕಾಳು ನೆನೆಸಿ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಏರ್ ಕಂಟೈನರ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಕೂಡ ಮಾಡ್ಕೋಬೋದು. ಫೆಸ್ಟಿವಲ್ ಟೈಮಲ್ಲಿ ಆವಾಗ ಫೆಸ್ಟಿವಲ್ ಟೈಮ್ ಮುಂದೆ ನೀವು ಮಿಕ್ಸ್ ಮಾಡಿ, ಟೈಮ್ ಇಲ್ಲಾಂದರೆ ಫಸ್ಟೇ ನೀವು ನೆನೆಸಿಟ್ಟು ಇಟ್ಟುಕೊಂಡರೆ ಈಸಿಯಾಗಿ ಅವತ್ತಿನ ದಿವಸ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಕಡಲೆಕಾಳು ಉಸುಳಿ ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಹಾಗೆ ನನ್ನ ಚಾನಲನ್ನು ಕೂಡ ಸಪೋರ್ಟ್ ಮಾಡಿ. ಈ ರೆಸಿಪಿ ಎಲ್ಲ ಇಷ್ಟಪಟ್ಟು ನೀವು ನೋಡ್ತಾ ಇದ್ದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಟು ಆಲ್.